ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಲಕ್ಷ್ಮಿ ಅತಿಥಿ ಅಂದರೆ ಲಕ್ಷ್ಮಿಯ ಎಂಟ್ರಿ ಆಗ್ತದೆಯಾ? ಇಲ್ಲಿ ಮನೆಗೆ ಬಂದದ್ದು ಯಾರು? ಓ ಮೈ ಗಾಡ್, ಲಕ್ಷ್ಮೀ ವರ್ಮ ಸೀರಿಯಲ್ನ ನಿರ್ದೇಶಕರೇ ಒಂದು ಪಾತ್ರಧಾರಿಯಾಗಿ ಎಂಟ್ರಿ ಕೊಡ್ತಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಷ್ಣವ ಕೀರ್ತಿ ಮುಂದೆ ಬಂದದ್ದೆ ರಾಣಿ ಬೊಂಬೆನ ನೋಡಿಬಿಡ್ತಾನೆ. ರಾಣಿ ಬೊಂಬೆನ ನೋಡಿದೆ, ಇದು ನನ್ನ ಲಕ್ಷ್ಮಿಯವರ ರಾಣಿ ಬೊಂಬೆ ಅಂತ ಹೇಳ್ತಾ ಇದ್ರೆ ಈ ಕಡೆ ಕೀರ್ತಿ ಇಲ್ಲ ಇದು ನಂದು ಅಂತಾಳೆ. ಕಿತ್ಕೊಳ್ಳೋಕೆ ಮುಂದಾಗ್ತಾನೆ ವೈಷ್ಣವ್. ಆದರೆ ಕಾರುಣ್ಯ ಅವರು ಬಂದಿದ್ದೆ, ಇದು ಕೀರ್ತಿದೇ ರಾಣಿ ಬೊಂಬೆ, ಯಾಕಂದರೆ ಲಕ್ಷ್ಮಿ ಹತ್ರ ಇರೋ ರಾಣಿ ಬೊಂಬೆನೇ ನನಗೂ ಬೇಕು ಅಂತ ಕೀರ್ತಿ ಹಠ ಮಾಡಿದ್ಲು, ಹಾಗಾಗಿ ನಾನೇ ತಂದು ಕೊಟ್ಟಿದ್ದೆ ಅಂತ ಹೇಳ್ತಾರೆ. ಸಾರಿ ಆಂಟಿ, ನೀವು ಹೇಳೋ ಮಾತನ್ನು ನಾನು ನಂಬೋದಿಲ್ಲ, ಇದು ಲಕ್ಷ್ಮಿ ಅವ್ರದ್ದೇ ರಾಣಿ ಬೊಂಬೆ ಅಂತ ಕಿತ್ಕೊಂಡ್ಬಿಡ್ತಾನೆ ವೈಷ್ಣವ್. ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾನೆ. ಇದು ಲಕ್ಷ್ಮಿದೇ ರಾಣಿ ಬೊಂಬೆ ಅಂದಾಗ ಇದು ನಂದು ಅಂತ ಕೀರ್ತಿ ಕಿತ್ಕೊಳ್ಳೋಕೆ ಹೋಗ್ತಿದ್ರೆ ನಮ್ಮ ಅಮ್ಮನ ಕಿತ್ಕೊಂಡಿದ್ದಾಯ್ತು, ನಮ್ಮ ಅಮ್ಮನ ನನ್ನಿಂದ ದೂರ ಮಾಡ್ತಾರೆ. ಲಕ್ಷ್ಮಿಯವರು ನನ್ನ ಜೊತೆ ಇದ್ದಾಗ ಅವರನ್ನು ಕೂಡ ನನ್ನ ಜೊತೆ ನೆಮ್ಮದಿಯಾಗಿರೋಗಿ ಬಿಡಲಿಲ್ಲ, ಈಗ ರಾಣಿ ಬೊಂಬೆ ಕೂಡ ಕಿತ್ಕೋತಿದ್ಯಾ ಅಂತ ಹೇಳಿ ಕಿತ್ಕೊಂಡಿದ್ದೆ. ಈ ರಾಣಿ ಬೊಂಬೆ ನಾನು ನೋಡ್ತಾ ಇದ್ರೆ ನನ್ನ ಲಕ್ಷ್ಮಿಯವರೇ ನನ್ನ ಜೊತೆ ಇದ್ದಾರೆ ಅಂತ ಅನ್ನಿಸ್ತದೆ. ಯಾವುದೇ ಕಾರಣಕ್ಕೂ ಕೂಡ ನಾನು ಈ ರಾಣಿ ಬೊಂಬೆನ ನಿನಗೆ ಕೊಡೋದಿಲ್ಲ ಅಂತ ಕಿತ್ಕೊಂಡು ಹೊರಟೇ ಬಿಡ್ತಾನೆ ವೈಷ್ಣವ್. ಇಲ್ಲಿ ಕೀರ್ತಿಗೆ ತುಂಬ ಅಂದರೆ ತುಂಬ ಬೇಜಾರಾಗ್ಬಿಡತ್ತೆ. ಈ ಕಡೆ ರಾಣಿ ಬೊಂಬೆ ನೋಡಿದ್ದೆ ತುಂಬ ಕಣ್ಣೀರು ಹಾಕ್ತದಾನೆ. ನೀವು ಅವತ್ತು ಏನಂದರೆ ನನಗೇನೂ ಕೂಡ ಆಗೋದಿಲ್ಲ, ನನಗೇನಾದರೂ ಆಗುತ್ತೆ ಅಂದರೆ ನಾನು ನಿಮ್ಮನ್ನು ಕುಕ್ಕೋತೀನಿ, ನೀವು ನನ್ನನ್ನು ಬಂದು ಕಾಪಾಡ್ತೀರಾ ಅಂತ. ಆದರೆ ನಾನು ಎಲ್ಲವನ್ನೂ ಸುಳ್ಳು ಮಾಡಿಬಿಟ್ಟೆ, ನಿಮ್ಮ ನಂಬಿಕೆನ ಸುಳ್ಳು ಮಾಡಿಬಿಟ್ಟೆ. ನೀವು ನನ್ನನ್ನು ಕರೆದ್ರೂ ಕೂಡ ನಾನು ನಿಮ್ಮನ್ನು ಕಾಪಾಡೋಕ್ಕೆ ಬರಲಿಲ್ಲ. ಆ ದಹನದ ಜೊತೆನೇ ನೀವು ದಹಿಸಿ ಹೋಗಿಬಿಟ್ರಿ, ಎಲ್ಲ ನನ್ನಿಂದ ನಿಮ್ಮನ್ನು ಕಾಪಾಡೋಕ್ಕೆ ಹೋಗಲಿಲ್ಲ ಅಂತ ತುಂಬಾ ಕಣ್ಣೀರು ಹಾಕ್ತದೆ. ನಾನೇ ರಾಣಿ ಬೊಂಬೆನ ಹಿಡ್ದಿದ್ದೆ. ಈ ಕಡೆ ಸುಪ್ರೀತಾ ಬರ್ತಾರೆ. ಸುಪ್ರೀತಾ ಅವ್ರಿಗೆ ವೈಷ್ಣವ ಆ ರೀತಿ ಕಣ್ಣೀರು ಹಾಕ್ತೋದನ್ನು ನೋಡೋಕ್ಕಾಗ್ತಿಲ್ಲ. ಹಾಗಾಗಿ ಸುಪ್ರೀತಾ ಅವ್ರು ಕಾಲ್ ಮಾಡಿದ್ದೆ, ನನಗೆ ವೈಷ್ಣವನ ನೋಡೋಕ್ಕಾಗ್ತಿಲ್ಲ, ನಾವು ಏನು ಮಾಡಬೇಕು ಅಂದ್ಕೊಂಡಿದ್ವೋ ಅದು ಆದಷ್ಟು ಬೇಗ ಮುಗಿಸಿ ನೀವು ಬರಬೇಕಾಗತ್ತೆ, ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಕೊಡಬೇಕಾಗತ್ತೆ ಅಂತ ಸುಪ್ರೀತಾ ಹೇಳ್ತಾರೆ. ಹಾಗಾದರೆ ಸುಪ್ರೀತಾ ಕಾಲ್ ಮಾಡಿದ್ಯಾ? ಎಸೆಂಟ್ ಪರ್ಸೆಂಟ್ ಸುಪ್ರೀತಾ ಕಾಲ್ ಮಾಡಿದ್ದು ಲಕ್ಷ್ಮಿಗೆ ಕಾಲ್ ಮಾಡಿ ನಾವು ಅಂದ್ಕೊಂಡಿದ್ದ ಪ್ಲ್ಯಾನ್ ವರ್ಕೌಟ್ ಆಗ್ತಿದ್ದಾಗೆ ಅದನ್ನು ಆದಷ್ಟು ಬೇಗ ಮುಗಿಸ್ಬೇಕು ನಾವು ಅಂತ ಹೇಳಿದ್ದು ಕೂಡ ಲಕ್ಷ್ಮಿನೇ ಆದಷ್ಟು ಬೇಗ ವಾಪಸ್ ಬರಬೇಕು ನೀನು ವೈಷ್ಣವ್ ಮುಂದೆ ಅಂತ ಹೇಳಿದ್ದು ಸುಪ್ರೀತಾ ಅವರು ಲಕ್ಷ್ಮಿಗೆನೆ. ಅಂದಮೇಲೆ ಲಕ್ಷ್ಮಿ ಬದುಕಿದ್ದಾಳೆ, ಲಕ್ಷ್ಮಿ ಸುಪ್ರೀತಾ ಸೇರಿಕೊಂಡು ಪ್ಲ್ಯಾನ್ ಮಾಡ್ತಿದ್ದಾರೆ ಅನ್ನೋದು ಕ್ಲಿಯರ್ ಕಟ್ಟಾಗಿ ಇವತ್ತು ಗೊತ್ತಾಗತ್ತೆ. ಬಟ್ ಏನೋ ಒಂದು ಸಾಧಿಸೋಕ್ಕೋಸ್ಕರ ಕಾವೇರಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಲಕ್ಷ್ಮಿ ಎಲ್ಲರಿಂದ ಕಣ್ಮರಿ ಆಗಿದ್ದಾರೆ ಅನ್ನೋದು ಕೂಡ ಸತ್ಯ ಬಯಲಾಗತ್ತ. ತದನಂತರ ಈ ಕಡೆ ದ್ವಿತಿ ತನ್ನ ಲವರ್ ಜೊತೆ ಮಾತಾಡ್ತಾಳೆ. ನಮಗವತ್ತು 2 ಗಂಟೆನೇ ಇರೋಕ್ಕಾಗಲಿಲ್ಲ ಅಲ್ಲಿ ಅಂಥದ್ರಲ್ಲಿ ಅಮ್ಮ ಇವತ್ತು ಹೇಗಿರ್ಬೋದು ಅಲ್ಲಿ, ಖಂಡಿತ ನನ್ನಿಂದ ಸಹಿಸ್ಕೊಳಕ್ಕಾಗ್ತಿಲ್ಲ, ಅಮ್ಮ ಎಷ್ಟು ಕಷ್ಟಪಡ್ತಿರ್ಬೋದು ಅನ್ನೋದನ್ನು ನೆನಪು ಮಾಡಿಕೊಂಡ್ರೆ ತುಂಬಾ ಸಂಕಟ ಆಗ್ತದೆ ಅಂತ ವಿಧಿ ಕೂಡ ಹೇಳ್ತಿದ್ದಾಳೆ. ಇದರ ನಡುವೆ ಸುಪ್ರೀತ್ ಅವ್ರಿಗೆ ಯಾರ್ದು ಜೊತೆ ಖುಷಿಯಿಂದ ಮಾತನಾಡ್ತಿರ್ತಾರೆ. ಅದನ್ನು ವಿಧಿ ನೋಡ್ತಾಳೆ. ವಿಧಿ ನೋಡ್ತಿದ್ದಾಗೆ ಒಂದು ಕಾರ್ ಬರುತ್ತೆ. ಕಾರಿಂದ ಬಂದಿರೋ ವ್ಯಕ್ತಿನ ನೋಡಿದ್ದೆ ಸುಪ್ರೀತ್ ಅವರು ತುಂಬ ಖುಷಿಯಿಂದ ಮಾತಾಡ್ತಿದ್ದಾರೆ. ಜೊತೆಗೆ ಆ ಕಾರಲ್ಲಿ ಬಂದಂಥ ವ್ಯಕ್ತಿ ಬೇರೆ ಯಾರು ಅಲ್ಲ, ಲಕ್ಷ್ಮೀ ವರ್ಮ ಸೀರಿಯಲ್ನ ಡೈರೆಕ್ಟರೇ ಆಗಿದ್ದಾರೆ. ಬಟ್ ಯಾವುದೋ ಪಾತ್ರವಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಅವ್ರ ಜೊತೆ ತುಂಬ ವಿಷಯಗಳನ್ನ ಮಾತಾಡ್ತಾನೆ. ಹಾಗೆ ಗಾರ್ಡನಲ್ಲಿ ಹೋಗ್ತಿದ್ದಾರೆ. ಇದು ನೋಡಿದೆ ಶಾಕ್ ಆಗಿಬಿಡುತ್ತೆ ವಿದ್ಯೆಗೆ. ಏನಿದು ಅತ್ತೆ ಯಾರ್ದೋ ಜೊತೆ ಹೋಗ್ತಿದ್ದಾರಲ್ಲ, ಈ ವಿಷಯ ಏನಾದರೂ ಮನೆಯವ್ರಿಗೆ ಹೇಳಿದ್ರೆ ಖಂಡಿತ ಯಾರೂ ಕೂಡ ನಂಬೋದಿಲ್ಲ ಅಂತ ನನಗೆ ಗೊತ್ತು ಅಂತ ಅನ್ಕೋತಾಳೆ. ಆ ಕಡೆ ಗಂಗಕ್ಕ ಅಜ್ಜಿಗೆ ಊಟ ಮಾಡಿಸ್ತಿದ್ದಾರೆ. ಕೃಷ್ಣಕಾಂತ್ ಕೂಡ ಇದ್ದಾರೆ. ಅಜ್ಜಿ ಊಟ ಬೇಡ, ನಂಗೆ ಸೇರ್ತಿಲ್ಲ ಅಂದಾಗ ಎಷ್ಟು ಚಂದ ಮಾಡಿದ್ದೀನಿ ಅಜ್ಜಿ, ನೀವು ತಿನ್ನಲೇಬೇಕಲ್ವ ಅಂತ ಗಂಗಕ್ಕ ಹೇಳ್ತಿದ್ದಾಗಲೇ ಈ ಕಡೆ ವೈಷ್ಣವ ರಾಣಿ ಬೊಂಬೆ ಹಿಡಿದು ಬರ್ತಾರೆ. ರಾಣಿ ಬೊಂಬೆ ನೋಡಿದ್ದೆ ಕೃಷ್ಣಕಾಂತ್ಗೆ ಆಶ್ಚರ್ಯ ಆಗುತ್ತೆ. ಇದು ರಾಣಿ ಬೊಂಬೆ ಲಕ್ಷ್ಮಿದಲ್ವಾ ಅಂದಾಗ ಹೌದು ಇದು ಲಕ್ಷ್ಮಿ ಅವ್ರದ್ದೇ ಅಂತ ಅನಿಸಿ ನಾನು ತೊಗೊಂಡು ಬಂದೆ. ಇದು ರಿಟ್ರೀವ್ ಸೆಂಟರಲ್ಲಿ ಕಳೆದು ಹೋಗಿತ್ತಲ್ವಾ ಅಂತ ಕೃಷ್ಣಕಾಂತ್ ಕೇಳಿದಾಗ ಹೌದು ಅಪ್ಪ ಇದು ರಿಟ್ರೀವ್ ಸೆಂಟರಲ್ಲಿ ಕಳೆದೋಗಿತ್ತು, ಆದರೆ ಇದು ಕೀರ್ತಿ ಹತ್ರ ಇತ್ತು, ನನ್ನ ಲಕ್ಷ್ಮಿಯವರ ರಾಣಿ ಬೊಂಬೆ ಅಂತ ನಾನೇ ತೆಗೆದುಕೊಂಡು ಬಂದೆ ಅಂದಾಗ ಕೃಷ್ಣಕಾಂತ್ಗೆ ಆಶ್ಚರ್ಯ ಆಗುತ್ತೆ. ಅದೇ ಕಾವೇರಿ ಅವ್ರಿಗೆ ನಿದ್ರೆ ಮಾಡೋಕ್ಕಾಗ್ತಿಲ್ಲ, ನೆಲ್ಲ ಸೊಳ್ಳೆ ಕಾಟ ಎಲ್ಲವೂ ಕೂಡ ಅವ್ರಿಗೆ ಇರಿಟೇಟ್ ಮಾಡ್ತದೆ. ಜೊತೆಗೆ ಊಟ ತಂದು ಕೊಡ್ತಾರೆ ಕಾನ್ಸ್ಟೇಬಲ್. ಈ ಕಡೆ ನಂಗೆ ಊಟ ಬೇಡ, ಏನು ಈ ಊಟ ಮಾಡಬೇಕಾ ನಾನು ಅಂದಾಗ ನಿಮ್ಗೇನು 5 ಸ್ಟಾರ್ ಹೋಟೆಲಿಂದ ತರಿಸ್ಕೊಡ್ಬೇಕಾ, ನಿಮ್ಗಾದ್ರೂ ಈ ಊಟನಾದರೂ ಸಿಕ್ಕಿದೆ, ಇಲ್ಲ ಮನೆಯಿಂದ ತರಿಸ್ಕೋಬೇಕಾ, ಬೇರೆಯವ್ರಿಗೆ ಆ ಊಟನೂ ಸಿಗೋದಿಲ್ಲ, ತಿನ್ರಿ, ಏನೋ ಅರಮನೆನೇ ಇದ್ದವ್ರಂಗೆ ಆಡ್ತಾ ಇದ್ರಲ್ಲ, ತಿನ್ರಿ ಊಟನ ಅಂತ ಕಾನ್ಸ್ಟೇಬಲ್ ಅವರು ಎಲ್ಲ ಕೈದಿಗಳ ಜೊತೆ ಹೇಗೆ ರೂಢಾಗಿ ನಡ್ಕೋತಾರೋ ಹಾಗೆ ಕಾವೇರಿ ಅವ್ರ ಮುಂದೆ ಕೂಡ ನಡ್ಕೋತಿದ್ದಾರೆ. ಕಾವೇರಿ ಅವ್ರಿಗೆ ಯಾವುದನ್ನು ಕೂಡ ಸಹಿಸೋಕ್ಕಾಗ್ತಿಲ್ಲ, ನನಗೆ ಊಟ ಬೇಡ ಅಂದ ತಕ್ಷಣ ಬೇಡ ಅಂದೆ ಬಿಟ್ಟಾಕ್ರಿ ಅಂತ ಹೇಳಿ ಊಟನೂ ತೊಗೊಂಡು ಹೋಗ್ಬಿಡ್ತಾರೆ. ಜೊತೆಗೆ ಈ ಕಡೆ ಕಾವೇರಿಗೆ ನಿದ್ರೆ ಬರ್ತಿಲ್ಲ. ಇಲ್ಲಿ ಕಾನ್ಸ್ಟೇಬಲ್ನೂ ಕೂಡ ಗುಳಾಡಿಸ್ತಿದ್ದಾರೆ. ಅಯ್ಯೋ ಹಲ್ಲಿ ನನಗೆ ಹಲ್ಲಿ ಅಂದರೆ ಭಯ ಅಂತಿದ್ದಾರೆ. ಈ ಕಡೆ ಏನಮ್ಮ ಹಲ್ಲಿ ಅಂದರೆ ಭಯ ಅಂತಿದ್ಯಲ್ಲ, ಫಸ್ಟ್ ಟೈಮ್ ನೋಡ್ತಿರೋದು, ಅಲ್ಲಿಗೆ ಎದುರುಕೊಂಡಿದ್ದೆ ಅಂದಾಗ ಸೆಲ್ ತೆಗೀರಿ, ಹಲ್ಲಿ
ಅಂದರೆ ಭಯ, ನನಗೆ ಆಚೆ ಬರ್ತೀನಿ ಅಂದಾಗ ಫಸ್ಟ್ ಟೈಮ್ ಯಾರು ಅಲ್ಲಿ ಭಯ ನನಗೆ ಸೆಲ್ ತೆಗಿರಿ ಅಂತ ಹೇಳ್ತಿರೋದು. ಸುಮ್ಮನೆ ಇರ್ರಿ, ನಿಜ ಹೇಳಲ್ಲ, ನನಗೆ ಈ ಸೊಳ್ಳೆ ಕಾಟಕ್ಕಿಂತ ನಿಮ್ಮ ಕಾಟನೇ ಜಾಸ್ತಿ ಆಗೋಗಿದೆ, ಎಲ್ಲಿಂದ್ರಿ ಗಂಟು ಬಿದ್ರಿ ನೀವು ಅಂತ ಕಾನ್ಸ್ಟೇಬಲ್ ಕೂಡ ರೇಗ ಆಡ್ತಿದ್ದಾರೆ. ತದನಂತರ ಈ ಕಡೆ ಬೆಳಗ್ಗೆ ಆಗತ್ತೆ. ವೈಷ್ಣವ ಆ ರಿಟ್ರೀವ್ ಸೆಂಟರ್ಗೆ ಹೋಗಿದ್ದಾರೆ. ಎಲ್ಲಿ ರಾವಣನ ದಹಿಸಿದ್ರು ಅಲ್ಲಿ ತನ್ನ ಲಕ್ಷ್ಮಿ ಅಸ್ಥಿ ಸಿಗ್ಬೋದು ಅಂತ ಅಲ್ಲಿಬ್ರು ಒಂದಿಬ್ರು ಕ್ಲೀನ್ ಮಾಡೋರು ಬರ್ತಾರೆ. ಸರ್ ನಿಮ್ಮ ಸಾಂಗ್ಸ್ ತುಂಬ ಕೇಳಿದ್ದೀವಿ ಸರ್, ನಿಮ್ಮ ಜೊತೆ ಫೋಟೋ ಓಡಿಸ್ಕೋಬಹುದಾ ಸರ್, ನಮ್ಮ ಮನೆಯವ್ರು ತೋರಿಸೋಕೆ ಅಂದಾಗ ವೈಷ್ಣವ್ ತುಂಬ ದುಃಖದಲ್ಲಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿರೋದಿಲ್ಲ. ಸರಿ ಆಯಿತು ಅಂತ ಪೋಸ್ ಕೊಡೋಕೆ ಮುಂದಾಗ್ತಾರೆ. ಸರಿ ಸರ್, ನೀವು ಯಾಕೆ ಇಲ್ಲಿಗೆ ಬಂದಿದ್ರ ಅಂದಾಗ ನನ್ನ ಹೆಂಡತಿ ಇಲ್ಲಿ ರಾವಣನ ದಹನ ಜೊತೆ ಅವರು ಕೂಡ ಸುಟ್ಟು ಬೂದಿ ಆಗಿಬಿಟ್ರು, ಅವರ ಅಸ್ಥಿ ಸಿಗುತ್ತಾ ಅಂತ ಬಂದಿದ್ದೀನಿ ಅಂದಾಗ ಅಯ್ಯೋ ಸಾರಿ ಸರ್, ನಮಗೆ ಗೊತ್ತಿರಲಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ, ಫೋಟೋ ಕೇಳಿಬಿಟ್ವಿ ನಿಮ್ಮ ನೋವು ಅವ್ರ ಹತ್ರ, ನಿಮ್ಮ ಹೆಂಡತಿ ಅಸ್ಥಿ ಹೇಗೆ ಸಿಗುತ್ತೆ ಸರ್, ರಾವಣ ದಹಿಸಿದ ಮರುದಿನನೇ ಎಲ್ಲವನ್ನ ಕೂಡ ತೊಗೊಂಡು ಹೋಗ್ಬಿಡ್ತಾರೆ ಅಂದಾಗ ಇಲ್ಲ ನನಗೆ ಬೇಕೇ ಬೇಕು ನನ್ನ ಹೆಂಡತಿ ಅಸ್ಥಿ ಅಂತ ಹೇಳ್ತಿದ್ದಾರೆ. ಹೇಗೆ ಸರ್ ಸಿಗುತ್ತೆ, ಅಷ್ಟು ಲಾಟ್ಗಳಿಗೆ ಕಸ ಇರುತ್ತೆ, ಎಲ್ಲ ಮಿಕ್ಸಪ್ ಆಗಿರುತ್ತೆ, ಎಲ್ಲೆಲ್ಲೋ ಹೊರಟೋಗಿರುತ್ತೆ ಸರ್, ನಿಮಗೆ ಸಿಗೋದಿಲ್ಲ ಅಂದಾಗ ಗೋಳಾಡ್ತಿದ್ದಾರೆ. ವೈಷ್ಣವ್ ಅಸ್ಥಿ ಕೂಡ ಪಡ್ಕೊಳ್ಳೋಕ್ಕಾಗಲಿಲ್ವಲ್ಲ ನನ್ನ ಲಕ್ಷ್ಮಿ ಅವ್ರದ್ದು ಅಂತ ನಂತರ ಮನೆಗೆ ಬಂದಿದ್ದಾರೆ. ಈ ಕಡೆ ತಿಥಿ ಕಾರ್ಯಕ್ಕೆ ಗಂಗಕ್ಕನ್ನು ಇಟ್ಕೊಂಡು ಎಲ್ಲವನ್ನ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಲಕ್ಷ್ಮಿಗೆ ಇಷ್ಟ ಆಗೋ ಎಲ್ಲ ವಸ್ತುಗಳನ್ನ ಇಟ್ಟಿದ್ದಾರೆ. ನೋಡಿ ಲಕ್ಷ್ಮಿ ಅವರೇ, ನಿಮ್ಮ ಸಿಪ್ಪಿಕಾಯಿ ಅಂದರೆ ಎಷ್ಟು ಇಷ್ಟಪಡ್ತಿದ್ರಿ ಅದನ್ನು ಕೂಡ ಇಟ್ಟಿದ್ದೀನಿ, ನಿಮ್ಗೆ ಇಷ್ಟ ಆಗೋ ಎಲ್ಲ ವಸ್ತುಗಳನ್ನ ಇಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಅಜ್ಜಿ ಕೂಡ ಬರ್ತಾರೆ. ಏನಿದೆಲ್ಲ ವೈಷ್ಣವ್ ಅಂದಾಗ ಅಜ್ಜಿ ಅಂತ ಹೇಳಿ ಅಪ್ಕೊಂಡಿದ್ದೆ, ಅವತ್ತು ನೀವು ನನಗೆ ಲಕ್ಷ್ಮಿಯವರು ಸತ್ತು ಹೋಗಿದ್ದಾರೆ ಅಂತ ಅರ್ಥ ಮಾಡಿಸೋಕೆ ಟ್ರೈ ಮಾಡಿದ್ರಿ, ಆದರೆ ನಾನು ಅರ್ಥ ಮಾಡ್ಕೊಳ್ಳೇ ಇಲ್ಲ. ನಿಜವಾಗ್ಲೂ ಕೂಡ ಅರ್ಥ ಮಾಡ್ಕೊಂಡಿದ್ದಿದ್ರೆ ಇವತ್ತು ನನಗೆ ಲಕ್ಷ್ಮಿಯವರ ಅಸ್ಥಿ ಸಿಗ್ತಾ ಇತ್ತು. ಲಕ್ಷ್ಮಿಯವರ ಅಸ್ಥಿನೂ ಕೂಡ ಕಳ್ಕೊಂಬಿಟ್ಟೆ ನಾನು, ಅದು ಕೂಡ ಸಿಗದೆ ಇರುವಾಗ ಆಗೋಯ್ತು. ಅದಕ್ಕೆ ಲಕ್ಷ್ಮಿ ಅವ್ರಿಗೆ ಗೋಸ್ಕರ ಅವ್ರಿಗೆ ಇಷ್ಟ ಆಗಿರೋ ಎಲ್ಲ ವಸ್ತುಗಳನ್ನ ಇಟ್ಟು ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ಹೇಳ್ತಿದ್ದಾನೆ ವೈಷ್ಣವ್. ಇಲ್ಲಿ ಲಕ್ಷ್ಮಿ ಇಷ್ಟ ಆಗ್ತಕ್ಕಂಥ ಗೆಜ್ಜೆ, ಸೀಬೆಕಾಯಿ, ಇಷ್ಟವಾದ ತಿಂಡಿ, ಸೀರೆ ಎಲ್ಲವನ್ನ ಕೂಡ ಇಟ್ಟಿದ್ದಾರೆ. ಈ ಕಡೆ ನಮಗೂ ಅರ್ಥ ಆಗುತ್ತೆ, ವೈಷ್ಣವ್ ಲಕ್ಷ್ಮಿನ ಕಳ್ಕೊಂಡು ನಿನ್ಗೆ ಎಷ್ಟು ಆಘಾತ ಆಗಿತ್ತು, ಎಷ್ಟು ನೋವಾಗಿದೆ ಅಂತ ನಮಗೂ ಕೂಡ ಅಷ್ಟೇ ನೋವಾಗ್ತದೆ ಅಂತ ಅಜ್ಜಿ ಕೂಡ ಹೇಳ್ತಿದ್ದಾರೆ. ಆ ಕಡೆ ಚಿಂಗಾರಿ ಬಂದಿದ್ದಾಳೆ ಕಾವೇರಿನ ಭೇಟಿ ಮಾಡೋದಕ್ಕೆ. ಮೇಡಮ್, ನಿಮಗೆ ಇರೋ ಲಾಯರ್ನ ವಿಚಾರಿಸ್ದೆ, ತುಂಬ ಫೇಮಸ್ ಲಾಯರ್ ಮೇಡಮ್, ನೀವು ಅವ್ರಿಗೆ ಎಲ್ಲ ಸತ್ಯ ಹೇಳ್ಬಿಡಿ, ಖಂಡಿತ ನಿಮ್ಮನ್ನು ಬಿಡಿಸ್ಕೊಂಡು ಬರ್ತಾರೆ ಅಂದಾಗ ಏನು ಮಾತಾಡ್ತಿದ್ಯಾ, ನಾನು ಎಲ್ಲ ಸತ್ಯ ಹೇಳ್ಬಿಟ್ಟು ನನ್ನ ಪುಟ್ಟನ ಮುಂದೆ ಸಿಕ್ಕಾಕೊಳ್ಳ ಅಂದಾಗ ನೀವು ಆ ರೀತಿ ಯೋಚನೆ ಮಾಡಿದ್ರೆ ನೀವು ಆಚರಣೆ ಬರೋಕ್ಕಾಗೋದಿಲ್ಲ ಮೇಡಮ್ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಬೆಟ್ಟದ ಮೇಲೆ ತಳ್ಳಿದ ವಿಷಯ ಹೇಳೋಕ್ಕಾಗತ್ತಾ ನಾನು ಅಂತದಾಗಲೇ ಲಾಯರ್ ಎಂಟ್ರಿ ಕೊಡ್ತಾರೆ. ಲಾಯರ್ನ ನೋಡ್ತಿದ್ದಾಗೆ ಕಾವೇರಿ ಚಿಂಗಾರಿ ಇಬ್ರು ಕೂಡ ಶಾಕ್ ಆಗ್ತಾರೆ. ಚಿಂಗಾರಿ ಇಲ್ಲಿಂದ ಹೋಗ್ತಿದ್ದಾಗೆ ಲಾಯರ್ ಬಂದಿದ್ದೆ, ಇನ್ನೂ ಎಷ್ಟು ದಿನ ಆಯ್ತು ಅವ್ರು ಸಾಹಸ ಇಟ್ಕೊಂಡಿದ್ದಾರೆ, ನೀವು ನೋಡಿ ಇನ್ನು 1 ಗಂಟೆ ಟೈಮ್ ಇದೆ ನಿಮಗೆ, ಈ 1 ಗಂಟೆಲಿ ನೀವು ಏನು ಹೇಳ್ತಿರೋ ಅದ್ರ ಮೇಲೆ ಕೇಸ್ ಡಿಸೈಡ್ ಆಗುತ್ತೆ, ಕೋರ್ಟ್ಗೆ ಹೋದ್ಮೇಲೆ ನೀವೇನು ಮಾತಾಡೋಕ್ಕಾಗೋದಿಲ್ಲ, ನೋಡಿ ಟೈಮ್ ಕೊಡ್ತಾ ಇದ್ದೀನಿ ಅಂತ ಲಾಯರ್ ಹೇಳ್ತಿದ್ದಾಗೆ ಸತ್ಯ ಹೇಳ್ತೀನಿ ಅಂತ ಹೇಳಿ ನನ್ನನ್ನು ಕರ್ಸ್ಕೊಂಡಾದ್ಮೇಲೆ ಕೀರ್ತಿ ನನಗೆ ಹಣೆಗೆ ಗನ್ನಿಟ್ಟು ಹೆದರ್ಸೋಕೆ ನೋಡಿದ್ಲು. ಅದೇ ಗನ್ನನ್ನು ನಾನು ತೊಗೊಂಡೆ. ತದನಂತರ ಅವಳು ನನ್ನನ್ನು ಕಾಪಾಡೋಕೆ ಅಂತ ಬಂದು ಆ ಟೈಮಲ್ಲಿ ನಾನು ಅವಳನ್ನ ಬೆಟ್ಟದಿಂದ ತಳ್ಳಿಬಿಟ್ಟೆ ಅಂತ ಹೇಳ್ತಿದ್ದಾರೆ ಕಾವೇರಿ. ಹಾಗಿದ್ರೆ ಲಕ್ಷ್ಮಿ ಕತೆ ಏನಾಯಿತು ಅಂತ ಲಾಯರ್ ಕೇಳ್ತಿದ್ದಾಗೆ ಬೆಚ್ಚಿ ಬೆರಗಾಗ್ತಿದ್ದಾರೆ. ಆಕೆನ ಕೂಡ ರಾವಣನ ದಹನದ ಜೊತೆ ದಹಿಸ್ಬಿಟ್ಟೆ ಅಂತ ಹೇಳ್ತಿದ್ದಾರೆ. ಕಾವೇರಿ ಕರಾಳ ಮುಖಕ್ಕೆ ಈ ಕಡೆ ಬೆಚ್ಚಿ ಬಿದ್ದಿದ್ದಾರೆ. ಲಾಯರ್ ಜೊತೆಗೆ ಲಾಯರ್ ಈ ವಿಷಯನ ವೈಷ್ಣವ್ಗೆ ಹೇಳೋ ಸಾಧ್ಯತೆ ಇದೆಯಾ, ವೈಷ್ಣವ್ಗೆ ಗೊತ್ತಾಗಿ ಬಿಡುತ್ತಾ? ಆ ನಂತರ ಸುಪ್ರೀತ್ ಅವ್ರನ್ನ ಭೇಟಿ ಮಾಡಕ್ಕೆ ಬಂದಿದ್ಯಾರು, ಅವ್ರೇನಾದರೂ ಕೀರ್ತಿ ಕಡೆಯವರು ಅಥವಾ ಕೀರ್ತಿನ ಟ್ರೀಟ್ ಮಾಡ್ತಿರೋ ಡಾಕ್ಟರ್ ಆಗಿರ್ಬಹುದಾ? ಈ ಕಡೆ ಲಕ್ಷ್ಮಿಗೆ ಸಹಾಯ ಮಾಡ್ತಿರೋ ವ್ಯಕ್ತಿ ಕೂಡ ಆಗಿರೋ ಚಾನ್ಸಸ್ ಇದೆ, ಲಕ್ಷ್ಮಿ ಅವ್ರ ಜೊತೆನೆ ಇರೋ ಚಾನ್ಸಸ್ ಇದೆ. ಹಾಗಿದ್ರೆ ಇಲ್ಲಿ ಲಕ್ಷ್ಮಿ ಕಾರ್ಯದೊಂದು ಎಂಟ್ರಿ ಕೊಡ್ತಾಳ. ಒಟ್ಟಿನಲ್ಲಿ ಲಕ್ಷ್ಮಿ ಎಂಟ್ರಿ ಆಗೋದ್ರಲ್ಲಿದೆ, ಆದರೆ ಹೇಗಿರುತ್ತೆ ಅಬ್ಬರದ ಎಂಟ್ರಿ, ಆ ಅಬ್ಬರಕ್ಕೆ ಖಂಡಿತವಾಗ್ಲೂ ಈ ಕಡೆ ಕಾವೇರಿ ಧೂಳಿಪಟ ಆಗೋದಂತೂ ಖಂಡಿತ ಜಾಸ್ತಿ ಇದೆ ಸಾಧ್ಯತೆ. ಹಾಗಿದ್ರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ರೀಚ್ ಮಾಡಿ.